ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಚಿವರುಗಳು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ಅವರು ಅಬ್ಬರದ ಪ್ರಚಾರ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣಾ ಕಣದಿಂದ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಗೆಲುವಿಗಾಗಿ ಪಕ್ಷದ ಪ್ರಮುಖ ನಾಯಕರು ಮತ್ತು ಸಚಿವರು ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಸಂಚರಿಸಿದ ನಾಯಕರ ತಂಡ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡಿದರು. ಸಚಿವ ಜಮೀರ್ ಅಹ್ಮದ್ ಖಾನ್ ಮತ್ತು ಕೆಎಚ್ ಮುನಿಯಪ್ಪ ಅವರು ಪ್ರಚಾರದ ಮುಂಚೂಣಿ ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಕುಟುಂಬವನ್ನು ತಲುಪಿವೆ. ಬಾಗಲಕೋಟೆಯ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಉಮೇಶ್ ಮೇಟಿ ಅವರ ತಂದೆ ದಿವಂಗತ ಎಚ್.ವೈ. ಮೇಟಿ ಅವರ ಕನಸುಗಳನ್ನು ನನಸು ಮಾಡಲು ಈ ಬಾರಿ ಕೈ ಹಿಡಿಯಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದರು. ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹ್ಮದ್ ಶಿಡ್ಲಘಟ್ಟದ 2023 ವಿಧಾನಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ.ವಿ. ಗೌತಮ್ ಅವರು ಕೂಡ ಪ್ರಚಾರದಲ್ಲಿ ಪಾಲ್ಗೊಂಡು ಶಕ್ತಿ ತುಂಬಿದರು. ಶಿಡ್ಲಘಟ್ಟ ಮತ್ತು ಕೋಲಾರ ವಿಭಾಗದ ಪ್ರಮುಖ ನಾಯಕರು ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿರುವುದು ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಿದೆ. ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಅವರು ಮಹಿಳಾ ಮತದಾರರ ಮನೆ ಮನೆಗೆ ಭೇಟಿ ನೀಡಿ ಮತಯಾಚಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಘಟಾನುಘಟಿ ನಾಯಕರ ಆಗಮನದಿಂದ ಬಾಗಲಕೋಟೆಯಲ್ಲಿ ಕೈಪಾಳ್ಯದ ಪ್ರಚಾರ ಕಾರ್ಯ ಚುರುಕುಗೊಂಡಿದೆ. ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ಗೌತಮ್ ಹಿರೇಮನೆ ಸಿ ಕಾಂಬ್ಳೆ ಅವರೇ, ರಾಜೀವ್ ಗೌಡ್ರೆ, ಸಹನಾ ರಾಜೀವ್ ಗೌಡ್ರೆ, ಲಕ್ಷ್ಮೀಪತಿ ಸೇವಾದಳದ ಅಧ್ಯಕ್ಷರು, ನೋಡಮ್ಮ ಆಯುಕ್ತ, ಇನ್ನೊಬ್ಬರ ರೇವತಮ್ಮ ಅವರೆಲ್ಲ ನಮ್ಮ ಕ್ಷೇತ್ರದವರು. ಅಲ್ಲಿಂದ ಎಲ್ಲ ಬಂದಿದ್ದಾರೆ. ಲಕ್ಷ್ಮೀಪತಿ ಸೇವಾದಳ ಹೇಳಿದೆಯಾ ಮತ್ತು ಈ ಪರಿಚಯವೂ ಕೊಡಲಿಲ್ಲ. ಆಮೇಲೆ ನಿರುದ್ಯೋಗದ ಸಮಸ್ಯೆ ಈ ದೇಶದಲ್ಲಿ ತಾಂಡ ಆಡ್ತಾ ಇದೆ. ಅದಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ, 2 ಕೋಟಿ ಉದ್ಯೋಗಗಳನ್ನ ಯುವಕರಿಗೆ ಕೊಡ್ತೇನೆ ಅಂತ ಹೇಳೋದು ಇದು ಭರವಸೆ. ಇವತ್ತು ಎಷ್ಟು ವರ್ಷ ಆಯ್ತು ಅವರು ಬಂದು? 12 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ. 12 ವರ್ಷದಲ್ಲಿ ಎಷ್ಟು 24 ಕೋಟಿ ಹುದ್ದೆಗಳನ್ನ ಕೊಡಬೇಕಾಗಿತ್ತು ಯುವಕರಿಗೆ. ಕೊಡ್ಲಿಲ್ಲ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ. ರೈತರ ಆದಾಯ